ಸೊ ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕಾನ್ಸೆಪ್ಟ್ ಏನು ಅಂದರೆ ಆಲ್ಮೋಸ್ಟ್ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಸಬ್ಸ್ಕ್ರೈಬರ್ಸ್ ಅಂತ. ಸೊ ಗೈಸ್, ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಸೊ ಇವತ್ತು ಡೇಟ್ ಬಂದು ಆಲ್ಮೋಸ್ಟು ಫೆಬ್ 1. ಸೊ 1 ಮಂತ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ 30 days ಚಾಲೆಂಜ್ ಥರ ಆ್ಯಕ್ಚುಲಿ ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು. ಸೊ ಎಲ್ಲೂ ಕೂಡ ರಿವೀಲ್ ಮಾಡಿರಲಿಲ್ಲ. ಸೊ 30 days ಚಾಲೆಂಜ್ ಮಾಡ್ತಾಯಿದ್ದೀನಿ ಗೈಸ್. ಯಾವುದೇ ರೀತಿ ವ್ಲಾಗ್ನ ಡೈಲಿ ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಎಲ್ಲೂ ಕೂಡ ರಿವೀಲ್ ಮಾಡಿರಲಿಲ್ಲ. ಸೊ ಅದು ನನ್ನ ಮನಸ್ಸಲ್ಲೇ ಪರ್ಸ್ನಲಾಗಿ ಅಂದ್ಕೊಂಡಿದ್ದು. ಸೊ ನಾನು Jan 1 ಗೈಸ್ ಆ್ಯಕ್ಚುಲಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಒಂದೇ ಒಂದು ಅಂದ್ಕೊಂಡಿದ್ದು ಮನಸ್ಸಲ್ಲಿ. ಸೊ ಏನಾದರೂ ಆಗಲಿ 30 days ಅಂದರೆ ಈ ಜಾನ್ವರಿ ಕಂಪ್ಲೀಟ್ ಡೇಸು ಎನಿ ಕಾಸ್ಟು ಏನಾದರೂ ಒಂದು ವೀಡಿಯೋ ಬಿಡಬೇಕು. ಮಿನಿಮಮ್ ಒಂದು 10 minutes ಟೈಮ್ ಲೈನ್ ಇಟ್ಕೋಬೇಕು. ಟಾರ್ಗೆಟ್ 8 to 10 minutes ಟಾರ್ಗೆಟ್ ಇಟ್ಕೊಂಡು ಟೈಮ್ ಲೈನ್ ಇಟ್ಕೊಂಡು ಅಟ್ ಎನಿ ಕಾಸ್ಟ್ ಡೈಲಿ ಒಂದು ವೀಡಿಯೋ ಬಿಡಲೇಬೇಕು. ಮೀನ್ಸ್ ಡೈಲಿ ವ್ಲಾಗ್ ಥರ ಆಗಲಿ ಅಥವಾ ಏನಾದರೂ ಆಗಲಿ ಕಂಪಲ್ಸರಿ ಒಂದು 31st ಡೇವರೆಗೂ ಜಾನ್ವರಿ ಮಂತ್ ಕಂಪ್ಲೀಟ್ ಮಾಡಬೇಕು. ಯಾಕಂದರೆ ಗೈಸ್ ನನ್ನ ಆ್ಯಕ್ಚುಲಿ ನಂದು ಏನೂ ಪ್ಲ್ಯಾನ್ ಇಲ್ಲ. ಸೊ ನೀವೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ಬೋದು. ಸೊ ಸ್ಟಾರ್ಟಿಂಗು ದೇವಸ್ಥಾನಕ್ಕೆ ಹೋಗಿದ್ದು, ಟೆಂಪಲ್ಗೆ ಹೋಗಿದ್ದು, ತಿರುಪತಿಗೆ ಹೋಗಿದ್ದು ಸ್ಟಾರ್ಟ್ ಆಗಿದ್ದು ನಂದು ವ್ಲಾಗ್ ಜರ್ನಿ. ಸೊ ಸೆಕೆಂಡ್ ಡೇ ಹಂಗೆ ನನ್ನ ಬಿಸ್ನೆಸ್ಸು ಅದು ಇದು ಡೈಲಿ ಲೈಫು ಜಿಮ್ಮು. ಮತ್ತು ಅದಾದಮೇಲೆ ಗೈಸ್ ಏನೋ ಒಂದು ಐಡಿಯಾ ಬಂತು ಅಂದ್ಬಿಟ್ಟು 30 days ಚಾಲೆಂಜ್ ತಗೊಂಡೆ ಬ್ಲಿಂಕಿಟ್ದು. ಸೊ ಅದೇ ರೀತಿ ನನ್ನ ಜರ್ನಿ ಫುಲ್ಲು ಕಂಟಿನ್ಯೂ ಆಗಿದ್ದು. ಸೊ ಗೈಸ್, ಸಬ್ಸ್ಕ್ರೈಬರ್ ವಿಷಯಕ್ಕೆ ಬರಬೇಕು ಅಂದರೆ ತುಂಬ ವೆಲ್ ಸಪೋರ್ಟಿಂಗು. ಸೊ ಇದ್ರ ಮಧ್ಯದಲ್ಲಿ ಆ್ಯಕ್ಚುಲಿ ಬ್ಲಿಂಕಿಟ್ ಚಾಲೆಂಜ್ ತಗೊಳ್ಳೋಕ್ಕಿಂತ ಮೊದಲು ಒಂದು 3 ವಿಡಿಯೋ ಏನೋ ಕಾಂಟ್ರವರ್ಸಿ ವಿಡಿಯೋ ಮಾಡಿದೆ. ಸೊ ಲೈಕ್ ತಮಿಳ್ನಾಡು ವರ್ಸಸ್ ಕರ್ನಾಟಕ ಅಲ್ಲ, ಇದು ಸಿಲಂಬರಸನ್ನು. ಓಕೆ, ಅದೊಂದು ಜಗಳ ಆಗಿತ್ತು, ಅದೊಂದು ಕಾಂಟ್ರವರ್ಸಿ ತಗೊಂಡಿದೆ. ಮತ್ತು ಇನ್ನೊಂದು ದೀಪಕ್ ಅನ್ನೋರು ಕೇರಳದಲ್ಲಿ ಸೂಸೈಡ್ ಮಾಡ್ಕೊಂಡಿದ್ರು ಒಂದು ಫೇಕ್ ಇದ್ರಿ ನ್ಯೂಸಿಂದ. ಸೊ ಅದ್ರ ಬಗ್ಗೆ ಟೇಕ್ ಓವರ್ ತಗೊಂಡು ಮಾತಾಡಿದೆ. ಸೊ ಈ ವಿಡಿಯೋ ನಾನು ಏನು ತಮಿಳ್ನಾಡು ವರ್ಸಸ್ ಕರ್ನಾಟಕ ಅಲ್ಲ, ಕನ್ನಡಿಗಸ್ ವರ್ಸಸ್ ಸಿಲಂಬರಸನ್ನು ಅಂತ ಏನೋ ಒಂದು ಮಾಡಿದ್ದೆ. ಸೊ ಆ ವಿಡಿಯೋ ಮಾತ್ರ ಪೀಕ್ ಲೆವೆಲಲ್ಲಿ ಓಡ್ತು. ಬಟ್ ನಾನು ಅದರಲ್ಲಿ ಗೈಸ್ ಯಾವುದೇ ರೀತಿ ನಾನು ಕನ್ನಡಿಗ ಸಪೋರ್ಟ್ 100%, ಏನೇ ಮಾಡೋದು ತಪ್ಪು, ತಮಿಳ್ನಾಡವ್ರು ಏನೇ ಮಾಡಿದ್ರು ತಪ್ಪು ಅಂತ ಮಾತಾಡಿಲ್ಲ. ಸೊ ಒಬ್ಬ ವ್ಯಕ್ತಿ ಮೇಲೆ ಮಾತಾಡಿದ್ದು. ಸೊ ಅದೆಲ್ಲ ಆಯಿತು, ಎಲ್ಲ ತುಂಬ ಚೆನ್ನಾಗಿ ಪೀಕ್ ಲೆವೆಲಲ್ಲಿ ಓಡ್ತು ಆ ವೀಡಿಯೋಸು. ಸೊ ಕಮೆಂಟ್ಸು ಬಂದಿದ್ದು, ಕಮೆಂಟ್ಸ್ಗೆಲ್ಲ ರಿಪ್ಲೈ ಕೂಡ ಮಾಡಿದ್ದೆ. ಸೊ ಗೈಸ್, ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಸೊ ಆಲ್ಮೋಸ್ಟ್ ಗೈಸ್ 1 month ಒಳಗಡೆ 1000 ಸಬ್ಸ್ಕ್ರೈಬರ್ಸು. ಆಲ್ಮೋಸ್ಟ್ ನನ್ನ 1000 ಸಬ್ಸ್ಕ್ರೈಬರ್ ರೀಚ್ ಆದಾಗ 27th ಡೇ ಅನ್ಕೋತೀನಿ. ಸೊ 27th or 28th ಡೇನ ನಂದು ರೀಚ್ ಔಟ್ ಆಗಿದ್ದು 1000 ಸಬ್ಸ್ಕ್ರೈಬರ್ಸು. ಸೊ ಅದು ಮಾತ್ರ ತುಂಬ ಅಂದರೆ ತುಂಬ ಖುಷಿಯಾಯಿತು. ಸೊ ಗೈಸ್, ಇವಾಗ ಅಟ್ ಪ್ರೆಸೆಂಟು ಸಬ್ಸ್ಕ್ರೈಬರ್ ಬಂದ್ಬಿಟ್ಟು 1210 ಚೇಂಜ್ ಇದ್ದಾರೆ. ಸೊ ಗೈಸ್, ಇದು ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡೋ ವಿಷಯ. ಯಾಕೆ ಅಂದರೆ ಒಬ್ಬರು ಯೂಟ್ಯೂಬರ್ಗೆ ಇದು ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈ ಥರ ಸಪೋರ್ಟ್ ಸಿಕ್ಬಿಟ್ರೆ ಗೈಸ್ ನಮಗೂ ಆ್ಯಕ್ಚುಲಿ ನಿಲ್ಲಿಸ್ಬೇಕು ಅನ್ನೋದೊಂದು ತಲೆಗೆ ಬರೋಲ್ಲ. ಸೊ ಇದನ್ನು ಓಕೆ ಡಿಸ್ಕಂಟಿನ್ಯೂ ಮಾಡೋಣ, ಬೇರೆ ಏನಾದರೂ ಮಾಡೋಣ ಅನ್ನೋದೊಂದು ತಲೆಗೆ ಬರೋಲ್ಲ. ಯಾಕೆ ತುಂಬ ಚೆನ್ನಾಗಿ ಸಪೋರ್ಟ್ ಸಿಕ್ಬಿಟ್ಟಾಗ ಸೊ ನಮ್ಮದು ಬೇಸ್ಮೆಂಟ್ ಸ್ಟ್ರಾಂಗ್ ಆಗುತ್ತೆ. ಬೇಸ್ಮೆಂಟ್ ಸ್ಟ್ರಾಂಗ್ ಆದಾಗ ನಮ್ಮದು ಏನಾಗುತ್ತೆ ಅಂದರೆ ಹೋಯ್ತಾ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು. ಸೊ ಓಕೆ, ನಾನು ಏನಾದರೂ ಒಂದು ಮಾಡಬೇಕು ಅಚೀವ್ಮೆಂಟು ಅನ್ನೋದೊಂದು ಕ್ಲೀನಾಗಿ ತಲೆಗೆ ಬಂದ್ಬಿಡುತ್ತೆ. ಸೊ ಒಂದೇ ಒಂದು ನಿಮಿಷ ಗೈಸ್, ಡಿಸ್ಟರ್ಬೆನ್ಸು, ಒಂದೇ ಒಂದು ನಿಮಿಷ, ಕೆಲಸ ಬ್ಯುಸಿ ಗೈಸ್. ನಾನು ಲ್ಯಾಪ್ಟಾಪಲ್ಲಿ ಏನೋ ಒಂದು ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಯಾರ ಜೊತೆನೋ ಒಂದು ಸ್ವಲ್ಪ ಕಮ್ಯುನಿಕೇಷನಲ್ಲಿ ಇದ್ದೀನಿ, ಅಂದರೆ ಬಿಸ್ನೆಸ್ ರಿಲೇಟೆಡ್, ಪರ್ಸ್ನಲ್ ಚಾಟ್ ಅಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಸೊ ಹಾಗೆ ಗೈಸ್, ತುಂಬ ಅಂದರೆ ತುಂಬ ಚೆನ್ನಾಗಿ ರನ್ ಆಗ್ತಿದೆ ಯೂಟ್ಯೂಬ್ ಚಾನಲ್ ಮಾತ್ರ. ಸೊ ಇವತ್ತಿಗೆ ಅಟ್ ಪ್ರೆಸೆಂಟು ಫಸ್ಟ್ ಡೇ ಅಂದರೆ February 1. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಫೆಬ್ರವರಿಲಿ. ಸೊ ಆಲ್ಮೋಸ್ಟ್ 1 month ಕ್ಲೀನಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಒಂದು ಸ್ಪೆಷಲ್ ರಿಲೇಟೆಡ್ ಅಂದರೆ ಸಬ್ಸ್ಕ್ರೈಬರ್ಸ್ ರಿಲೇಟೆಡ್ ಆಗಿ ಒಂದು ವೀಡಿಯೋ ಮಾಡಿ ಅಂದ್ಬಿಟ್ಟು ಇವತ್ತು ಏನು ನಡೆದಿದೆಯೋ 31st ಏನೇನು ಆಗಿದೆಯೋ ಆಲ್ಮೋಸ್ಟ್ ಅವ್ರಿಗೆಲ್ಲ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ಸೊ ತುಂಬ ಒಳ್ಳೆ ಸಪೋರ್ಟ್ ನೀಡಿದ್ದೀರಾ ಗೈಸ್. ಅದಾದಮೇಲೆ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ಏನು ಅಂದರೆ 200-300 ಸಬ್ಸ್ಕ್ರೈಬರ್ಸ್ ಎಲ್ಲ ಈಸಿಯಾಗಿ ಮಾಡಿಬಿಟ್ಟಿರ್ತಾನೆ. ಲೈಕ್ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಂದ ಎತ್ತಿದ್ರು ಆಲ್ಮೋಸ್ಟ್ 200-300 ಕ್ರಾಸ್ ಆಗುತ್ತೆ ಸಬ್ಸ್ಕ್ರೈಬರ್ಸು. ಸೊ 1000 ಎಲ್ಲ ರೀಚ್ ಆಗೋದೆಲ್ಲ ಏನು ತುಂಬ ಈಸಿ ಅಲ್ಲ, ತುಂಬ ಕಷ್ಟ ಅಲ್ಲ, ತುಂಬ ಈಸಿಯಾಗಿ ಆಗ್ಬಿಡ್ಬೋದು. ಅಥವಾ ಯಾರ ಹತ್ರನಾರು ಪ್ರಮೋಷನ್ ಮಾಡಿಸ್ಕೊಂಡಿರ್ತಾನೆ. ಸೊ ಪ್ರಮೋಷನ್ ಮಾಡಿಸ್ಕೊಂಡಾಗ ಏನಾಗುತ್ತೆ, 100K 200K ಇರೋರ ಹತ್ರ ಎಲ್ಲ ಪ್ರಮೋಷನ್ ಮಾಡಿಸ್ಕೊಂಡಾಗ ಯೂಟ್ಯೂಬು ಸಬ್ಸ್ಕ್ರೈಬ್ ಆಗೇ ಆಗ್ತಾರೆ. ಸೊ ಆ ಥರ
ಸರ್ ಏನಾರ ಮಾಡಿರ್ಬೋದು. ಸೊ ಈ ರೀತಿ ತುಂಬ ಜನರು ಡೌಟ್ ಇರುತ್ತೆ. ಇದು ಆ್ಯಕ್ಚುಲಿ ಗೈಸ್ ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡಿಸಿಲ್ಲ, ಫಸ್ಟ್ ಪಾಯಿಂಟು. ಸೊ ಯಾವುದೇ ರೀತಿ ಪ್ರಮೋಷನ್ ಅಂದರೆ ಯಾವುದೇ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಅಥವಾ ನಂದು ಪರ್ಸ್ನಲ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕೂಡ ನನಗಿರೋ ಫಾಲೋವರ್ಸ್ ಬಂದ್ಬಿಟ್ಟು ಅಂದರೆ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಪರ್ಸ್ನಲ್ ಅಕೌಂಟ್ ಅದು. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬಂದ್ಬಿಟ್ಟು 500-600 ಚೇಂಜ್ ಇದೆ ಅಷ್ಟೇ, ತುಂಬ ಜಾಸ್ತಿ ಇಲ್ಲ. ಸೊ ಅವರು ಅಲ್ಲೂ ಪ್ರಮೋಟ್ ಆಗಿದ್ರು ನನಗೇನು ಅಮ್ಮಮ್ಮ ಅಂದರೆ ಒಂದು 10 ಮೆಂಬರ್ಸ್ 20 ಮೆಂಬರ್ಸ್ ಆಗಿರ್ಬೋದು, ಬಟ್ ಅಲ್ಲೂ ಕೂಡ ನಾನು ಪ್ರಮೋಟ್ ಮಾಡಿಲ್ಲ. ಸೊ ನನ್ನ ಪರ್ಸ್ನಲ್ ಅಕೌಂಟಿಂದ ಯಾವುದೇ ಕಾರಣಕ್ಕೂ ಪ್ರಮೋಷನ್ ಮಾಡಿಲ್ಲ. ಸೊ ಹೋಗಿ ಕೂಡ ನೀವು ಚೆಕ್ ಕೂಡ ಮಾಡ್ಬೋದು. ಆಮೇಲೆ ಫ್ರೆಂಡ್ಸ್ ವಿಷಯಕ್ಕೆ ಬಂದರೆ ನಾನು ಯಾವುದೇ ರೀತಿ ಫ್ರೆಂಡ್ಸ್ ಸಪೋರ್ಟ್ ತಗೊಂಡಿಲ್ಲ ಗೈಸ್. ಸೊ ನಾನು ಫ್ರೆಂಡ್ಸ್ ಸಪೋರ್ಟ್ ತಗೊಂಡಿದ್ದಿದ್ರೆ ನನ್ನ ವ್ಲಾಗಲ್ಲಿ ಕಂಪ್ಲೀಟಾಗಿ ನನ್ನ ಫ್ರೆಂಡ್ಸು ಕಾಮಿಡಿ, ನನ್ನ ಫ್ರೆಂಡ್ಸ್ ಇದು ನನ್ನ ಫ್ರೆಂಡ್ಸು ಅಂದ್ಬಿಟ್ಟು ಕಂಪ್ಲೀಟಾಗಿ ತೋರಿಸಿ ಅದರಿಂದನೇ ಇದು ಮಾಡ್ಬೋದಿತ್ತು. ಸೊ ಯಾವುದೇ ರೀತಿ ಫ್ರೆಂಡ್ಸ್ಗಂತೂ ಇದು ನನ್ನ ಯೂಟ್ಯೂಬ್ ಚಾನಲ್ ರನ್ ಆಗ್ತಾ ಇರೋದು ಈಗಲೂ ಕೂಡ ಕೆಲವೊಬ್ರಿಗೆ ಅಂದರೆ ಯಾರಿಗೂ ಗೊತ್ತೇ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಾನು ಒಂದು ಕಡೆನೂ ಒಬ್ಬರ ಹತ್ರ ನಂದು ಯೂಟ್ಯೂಬ್ ಚಾನಲ್ ಇದೆ, ನಾನು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾಯಿದ್ದೀನಿ, ಡೈಲಿ ವ್ಲಾಗ್ಸ್ ಥರ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಇದುವರೆಗೂ ಒಬ್ರಿಗೂ ಕೂಡ ನಾನು ಪ್ರಮೋಟ್ ಅಂದರೆ ನನ್ನ ಕಡೆಯಿಂದ ಯಾವುದೇ ರೀತಿ ಪ್ರಮೋಷನ್ ಆಗಿಲ್ಲ. ಅದು ಬಿಟ್ಟರೆ ಗೈಸ್ ಫ್ಯಾಮಿಲಿ. ಸೊ ಫ್ಯಾಮಿಲಿ ಕೂಡ ಅಷ್ಟೇ, ನಾನು ಯಾವುದೇ ರೀತಿ ಫ್ಯಾಮಿಲಿಗೂ ಹೇಳಿಲ್ಲ. ಅಂದರೆ ಅಪ್ಪ ಅಮ್ಮ ತಮ್ಮ 3 ಜನಕ್ಕೆ ಗೊತ್ತಿರೋದು ನಾನು ಯೂಟ್ಯೂಬ್ ವ್ಲಾಗಿಂಗ್ ಮಾಡ್ತಾ ಇರೋದು, ಯೂಟ್ಯೂಬ್ ಚಾನಲ್ ಇರೋದು ನಂದು. ಅದು ಬಿಟ್ಟರೆ ಕಂಪ್ಲೀಟಾಗಿ ಇನ್ನು ಯಾರಿಗೂ 1% ಕೂಡ ಐಡಿಯಾ ಇಲ್ಲ ನಾನು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾ ಇದ್ದೀನಿ ಅಂತ. ಸೊ ಗೈಸ್ ಇದು ನನ್ನ ಕ್ಲಾರಿಟಿ ವಿಡಿಯೋ. ಅಂದರೆ ಇದು ನೀವು ಸುಮಾರು ಜನ ಗೈಸ್ ಇವಾಗ ಓಕೆ ನನಗೆ ಅರ್ಥ ಆಗುತ್ತೆ ಲೈಕ್ 300-400 ಸಬ್ಸ್ಕ್ರೈಬರ್ ಈಸಿಯಾಗಿ ಮಾಡ್ಬೋದು, ಮನೆ ಹತ್ರ ಒಂದಷ್ಟು ಜನ ಇರ್ತಾರೆ, ಫ್ಯಾಮಿಲಿ ಒಂದಷ್ಟು ಜನ ಇರ್ತಾರೆ, ಆಲ್ಮೋಸ್ಟ್ 500 ಗಂಟ ಈಸಿಯಾಗಿ ಆಗ್ಬಿಡುತ್ತೆ ಅಂತ ಎಲ್ರಿಗೂ ಅನಾಲಿಸಿಸ್ ಇದ್ದೇ ಇರುತ್ತೆ. ಸೊ ಗೈಸ್ ಒಂದೇ ಒಂದು ಕ್ಲಾರಿಟಿ ಕೊಡ್ತೀನಿ. ಸೊ ಇದು ಮಾಡೋದು ಈಸಿ, ಸಬ್ಸ್ಕ್ರೈಬರು ಯಾರ ಹತ್ರನಾರೋ ಫೋನ್ ಇಸ್ಕೊಂಡು ಮಾಡೋದು ಈಸಿ. ಬಟ್ 10,000 ವಾಚ್ ಅಂದರೆ 10,000 ಅಂದರೆ 10,000 ವ್ಯೂಸ್ ಇನ್ ಎ ಮಂತ್. ನನ್ನ ಚಾನಲ್ ಟೋಟಲ್ ವ್ಯೂಸ್ ಬಂದು ಆಲ್ಮೋಸ್ಟ್ ಇವತ್ತಿಗೆ 12,000 ನಿಯರ್ಲಿ ರೀಚ್ ಆಗ್ತಿದೆ. ಸೊ 10,000 ವ್ಯೂಸ್ ರೀಚ್ ಮಾಡೋದು ತುಂಬ ಕಷ್ಟ. ಸೊ ಅಪ್ಲೋಡ್ ಮಾಡಿರೋದೇ 30 ವೀಡಿಯೋಸ್ ಅಂತ ಅಂದ್ಕೊಳ್ಳಿ, 31 ವೀಡಿಯೋಸ್ ನಿನ್ನೆಗೆ. ಸೊ 31 ವೀಡಿಯೋಸಲ್ಲಿ ಆಲ್ಮೋಸ್ಟು 10 to 12,000 ವ್ಯೂಸು ಕವರ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದು ಈಸಿ, ಯಾವ್ದಾರ ಮೊಬೈಲ್ ಇಸ್ಕೊಂಡು 10 ಜನ ಹತ್ರ ಸಬ್ಸ್ಕ್ರೈಬ್ ಮಾಡ್ಬೋದು. ಬಟ್ ಡೈಲಿ ಹೋಗ್ಬಿಟ್ಟು ಅವ್ರ ಹತ್ರ 10 ಜನರ ಹತ್ರ 10 ಮೊಬೈಲ್ ಇಸ್ಕೊಂಡು ಲೈಕ್ ಅವ್ರ ಹತ್ರ ವ್ಯೂಸ್ ನೋಡಿ ಅಂತ ಫೋರ್ಸ್ ಮಾಡೋದು ತುಂಬ ಕಷ್ಟ, ಇದೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಆಲ್ಮೋಸ್ಟ್ ನಂದು 10,000 ವ್ಯೂಸ್ ಕೂಡ ಕ್ರಾಸ್ ಆಗಿದೆ. ಸೊ ಅದನ್ನು ನಾನು ಯೂಟ್ಯೂಬ್ ಚಾನಲ್ ಪೋಸ್ಟ್ ಕೂಡ ಮಾಡಿದ್ದೀನಿ. ಸೊ ಅದನ್ನು ಕೂಡ ಹೋಗಿ ಕಂಪ್ಲೀಟಾಗಿ ನೋಡ್ಬೋದು ನೀವು. ಸೊ ನಾನು ಯಾವುದೇ ರೀತಿ ಐಡ್ ಮಾಡ್ತಾಯಿಲ್ಲ ಗೈಸ್, ನಾನು ಯಾವುದೇ ರೀತಿ ಫೇಕಾಗಿ ಏನೂ ಮಾಡ್ತಾಯಿಲ್ಲ, ಅಥವಾ ಸುಮ್ಮನೆ ಏನೋ ಯಾರೋ ಸಿಕ್ತವ್ರ ಕೈಲೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆಲ್ಲ ಇದು ಮಾಡ್ತಾಯಿಲ್ಲ. ಸೊ ನಂದು ಆ್ಯಕ್ಚುಲಿ ಹೆಲ್ತಿ ಅಕೌಂಟು, ಸೊ ಹೆಲ್ತಿಯಾಗಿ ನಡೆಸಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ಇದೇ ರೀತಿ ಪ್ರೋತ್ಸಾಹ ಕೊಡಿ. ಸೊ 1000 to 10 to 20 ಆಗ್ತಿದೆ. ಸೊ ಇದೇ ರೀತಿ 2,500 ಸಬ್ಸ್ಕ್ರೈಬರ್ಸ್ ಆಗಲಿ, 5,000 ಆಗಲಿ, 10,000 ಆಗಲಿ, ಸೊ ಇದೇ ರೀತಿ ಬೆಳೆಸಿ, ಇದೇ ರೀತಿ ಪ್ರೋತ್ಸಾಹ ಕೊಡಿ. ಸೊ ಡೈಲಿ ವ್ಲಾಗ್ಸ್ ಯಾರೆಲ್ಲ ಅಪ್ಡೇಟ್ ಆಗಲಿದ್ದೀರೋ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಎಷ್ಟು ಜನ ಡೈಲಿ ನನ್ನ ವ್ಲಾಗ್ಸ್ ನೋಡ್ತೀರಾ. ನನ್ನ ಡೈಲಿ ವ್ಲಾಗ್ಸ್ನ ಕಂಪ್ಲೀಟಾಗಿ ಯಾರೆಲ್ಲ ಅನಾಲಿಸಿಸ್ ಅಂದರೆ ಯಾರೆಲ್ಲ ನೋಡ್ತಾ ಇದ್ದೀರಾ 100% ಅಂತಲೂ ಗೊತ್ತಿಲ್ಲ. ಸೊ ಗೈಸ್ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಕಮೆಂಟ್ ಸೆಕ್ಷನ್ ಯಾವಾಗಲೂ ಓಪನ್ ಇದ್ದೇ ಇರುತ್ತೆ. ಸೊ ಕಮೆಂಟ್ ಮಾಡಿ, 100% ನಾನು ರಿಪ್ಲೈ ಕೊಡ್ತೀನಿ, ರಿಯಾಕ್ಟ್ ಮಾಡೇ ಮಾಡ್ತೀನಿ. ಸೊ ಇಫ್ ಇನ್ ಕೇಸ್ ಆ ಕಮೆಂಟಲ್ಲಿ ಏನಾದ್ರೂ ನಿಮ್ಮದು ರಿಯಾಲಿಟಿ ಅಂದರೆ ನನಗೇನಾದರೂ ಒಂದು ವ್ಲಾಗ್ ಇದ್ರ ಮೇಲೆ ಮಾಡಬೇಕು ಅಂತ ಅನ್ಸಿದ್ರೆ ಅದ್ರ ಮೇಲೆ ಒಂದು ವ್ಲಾಗ್ ಮಾಡೋ ಪ್ಲ್ಯಾನ್ ಮಾಡ್ತೀನಿ. ಸೊ ಗೈಸ್ ನೀವು ಕಮೆಂಟ್ ಮಾಡಿದಷ್ಟು ನನಗೂ ಒಂದು ಐಡಿಯಾ ಬರುತ್ತೆ ಏನು ಮಾಡ್ಬೋದು ಏನು ಎತ್ತ ಅಂತ. ಸೊ ನಿಮಗೆ ಬ್ಲಿಂಕಿಟ್ಟು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನಿಸುತ್ತೆ, ಬ್ಲಿಂಕಿಟ್ ಚಾಲೆಂಜು. ಸೊ ಅದರಲ್ಲೂ ತುಂಬ ಚೆನ್ನಾಗಿ ವ್ಯೂಸ್ ಹೋಗ್ತಿದೆ, ತುಂಬ ಚೆನ್ನಾಗಿ ನೋಡ್ತಿದ್ದೀರಾ. ಸೊ ಬಟ್ ಇವಾಗ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ ಗೈಸ್ ಲಾಸ್ಟ್ ಇದು ವಿಡಿಯೋ ಬಂದು. ಸೊ ಇವಾಗ ಏನು ಹೇಳಕ್ಕೆ ಬರ್ತೀನಿ ಅಂದರೆ ಬ್ಲಿಂಕಿಟ್ ಚಾಲೆಂಜ್ನ ಒಂದಷ್ಟು ದಿನ ಪಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬ್ಲಿಂಕಿಟ್ ಚಾಲೆಂಜ್ ಅಂತಲ್ಲ, 1 ಮಂತ್ ನಾನು 3 ಅಥವಾ 4 ಡೆಲಿವರಿ ಆ್ಯಪ್ಸ್ನ ನಾನು ರಿವ್ಯೂ ಮಾಡ್ತೀನಿ ಅಂತಿದ್ದೆ. ಸೊ 1 ಮಂತಲ್ಲಿ ಆಲ್ಮೋಸ್ಟ್ ಬ್ಲಿಂಕಿಟ್ 8 ಡೇಸ್ ಮುಗಿದಿದೆ, 7 to 8 ಡೇಸ್ ಮುಗಿದಿದೆ. ಸೊ ಇದನ್ನು ಇಲ್ಲಿಗೆ ಪಾಸ್ ಮಾಡ್ತಾಯಿದ್ದೀನಿ. ಸೊ ದಿ ಎಂಡ್ ಅಲ್ಲ, ಪಾಸು. ಯಾಕೆ ಅಂದರೆ ಇವಾಗ ಫೆಬ್ರವರಿ ಮಂತ್ ಬಂತು ಗೈಸ್, ಆಲ್ಮೋಸ್ಟು ಬಿಸ್ನೆಸ್ಸಲ್ಲಿ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದರೆ ತುಂಬ ಆಫರ್ಸ್ ಬರ್ತಿದೆ ಬಿಸ್ನೆಸ್ಸಲ್ಲಿ, ಮಾತ್ರ ನೆಕ್ಸ್ಟ್ ಲೆವೆಲ್ ಆಫರ್ಸ್ ಬರ್ತಿದೆ. ಸೊ ಯಾರೆಲ್ಲ ಇನ್ನೂ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡಿಲ್ವೋ ಲೈಕ್ ನಂದು ಬಿಸ್ನೆಸ್ ಅಕೌಂಟ್ನ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಅಪ್ ಟು 60 to 70% ಆಫರ್ ಕೊಡಬೇಕು ಅಂತ ಪ್ಲ್ಯಾನಿಂಗ್ ನಡೀತಿದೆ. ಸೊ ಅದನ್ನು ಡಿಸ್ಕಷನಲ್ಲಿದೆ. ಸೊ ಅದೆಲ್ಲ ಡಿಸ್ಕಷನ್ ಆಗಿ ಕನ್ಫರ್ಮ್ ಆದಮೇಲೆ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಅಥವಾ ಯೂಟ್ಯೂಬ್ ಚಾನಲಲ್ಲಿ. ಮೀನ್ಸ್
ಕಂಪ್ನಿ ಚಾನಲ್ಗೆ ಹೋಗಿ ಇದಾಗಿ ನನ್ನ ಚಾನಲಲ್ಲೂ ಅಪ್ಡೇಟ್ ಮಾಡ್ತೀನಿ. ಬಟ್ ನನ್ನ ಚಾನಲಲ್ಲಿ 100% ಅಪ್ಡೇಟ್ ಮಾಡೋದು ಕಷ್ಟ. ಸೊ ನಾನು 100% ಅಪ್ಡೇಟು ನಾನು ಇದೇ ಚಾನಲ್ ಮಾಡಿಬಿಟ್ರೆ ನಂದು ಕಂಪ್ನಿ ಚಾನಲ್, ಕಂಪ್ನಿ ಯೂಟ್ಯೂಬ್ ಚಾನಲ್ಲು, ಕಂಪ್ನಿ ಇನ್ಸ್ಟಾಗ್ರಾಮ್ ಐಡಿ ಎಲ್ಲ ಇವು ವೇಸ್ಟ್ ಆಗೋಗುತ್ತೆ. ಸೊ ಅದರಲ್ಲಿ 100% ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ಯಾವುದೇ ರೀತಿ 100% ಅಪ್ಡೇಟ್ ಬೇಕು ಅಂದ್ರೂ ಕಂಪ್ನಿದಲ್ಲಿ ಎಲ್ಲ ಅಕೌಂಟ್ ಇದೆ ಗೈಸ್, ಇಂಥ ಇಲ್ಲ ಅನ್ನಂಗಿಲ್ಲ. ಆಲ್ಮೋಸ್ಟ್ ಎಲ್ಲದರಲ್ಲೂ ಕ್ರಿಯೇಟ್ ಆಗಿದೆ ಐಡಿ. ಲೈಕ್ ಇನ್ಸ್ಟಾಗ್ರಾಮಲ್ಲಿದೆ, ಫೇಸ್ಬುಕ್ಕಲ್ಲಿದೆ, ಟ್ವಿಟರಲ್ಲಿದೆ, ಥ್ರೆಡ್ಡಲ್ಲಿದೆ, ಎಕ್ಸಲ್ಲಿದೆ. ಸೊ ಟ್ವಿಟರ್, ಎಕ್ಸ್ ಆಲ್ಮೋಸ್ಟ್ ಎರಡು ಒಂದೇ, ಓಕೆ. ಯೂಟ್ಯೂಬಲ್ಲಿದೆ. ಸೊ ಇನ್ನು ಆಮೇಲೆ ವಾಟ್ಸಪ್ಪು ಚಾನಲ್ ಇದೆ, ವಾಟ್ಸಪ್ ಪಬ್ಲಿಕ್ ಚಾನಲ್ ಇದೆ, ವಾಟ್ಸಪ್ಪು ಅನೌನ್ಸ್ಮೆಂಟ್ ಚಾನಲ್ ಇದೆ. ಸೊ ಈ ಥರ ನಾನಾ ಥರ ಇದೆ. ಸೊ ದಯವಿಟ್ಟು ಯಾರೆಲ್ಲ ಇನ್ನೂ ಅದಕ್ಕೆಲ್ಲ ಫಾಲೋ ಅಪ್ ಆಗಿಲ್ವೋ, ಸೊ ನಿಮಗೆ ಎಲ್ಲದಕ್ಕೂ ಆಗಿ ಪ್ರತಿಯೊಬ್ಬರು ಎಲ್ಲದಕ್ಕೂ ಆಗೋ ಅವಶ್ಯಕತೆ ಇಲ್ಲ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿದೆ, ಇನ್ಸ್ಟಾಗ್ರಾಮಲ್ಲಾಗಿ. ಸೊ ಫೇಸ್ಬುಕ್ಕಲ್ಲಿ ಕೆಲವೊಬ್ಬರು ಈ ವಿಡಿಯೋ ನೋಡೋರು ಊರಲ್ಲಿ ಮೀನ್ಸ್ ಫೇಸ್ಬುಕ್ಕಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಫೇಸ್ಬುಕ್ಕಲ್ಲಿ ಆ್ಯಕ್ಟಿವ್ ಆಗಿರೋರು ಫೇಸ್ಬುಕ್ಕಲ್ಲಿ ಆ್ಯಕ್ಟಿವ್ ಆಗಿ, ಅಥವಾ ಯೂಟ್ಯೂಬಲ್ಲಿ ನಾನು ಫುಲ್ ಆ್ಯಕ್ಟಿವ್, ನಾನು ಯೂಟ್ಯೂಬಲ್ಲಿ 100% ಅಪ್ಡೇಟಲ್ಲಿ ಇದ್ದೇ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಆದಮೇಲೆ ಅವ್ರು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನೋಡ್ತೀನಿ ಅಂತಿರೋರಿದ್ರೆ ದಯವಿಟ್ಟು ಯೂಟ್ಯೂಬಲ್ಲಿ ಕೂಡ ಅಕೌಂಟ್ ಇದೆ, ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗ್ಬೋದು. ಸೊ ನನ್ನ ಅಕೌಂಟಲ್ಲೂ ಈ ಅಕೌಂಟಲ್ಲೂ ಅಪ್ಡೇಟ್ಸ್ ಬರುತ್ತೆ. ಸೊ 100% ಅಪ್ಡೇಟ್ಸ್ ಈ ಅಕೌಂಟಲ್ಲಿ ಬರಲ್ಲ ಗೈಸ್. ಸೊ 100% ಅಪ್ಡೇಟ್ ಈ ಅಕೌಂಟಲ್ಲಿ ಬರಲ್ಲ. 10 to 20%, 10% ಒಳಗಡೆನೇ ಬರೋದು ಅಪ್ಡೇಟು. ಸೊ ಏನೇ ಇದ್ರೂ ಹೈಲೈಟ್ ಅಪ್ಡೇಟ್ಸ್ ಮಾತ್ರ ನಾನು ಇದ್ರಲ್ಲಿ ಕೊಡ್ತೀನಿ. ಲೈಕ್ ಇವತ್ತು ಈ ಥರ ಮಾಡಿದೆ, ಆ ಥರ ಮಾಡಿದೆ, ಲೈಕ್ ಆ ಥರ. ಸೊ ಇನ್ನೇನಾದ್ರೂ ನಿಮಗೆ ತುಂಬ 100% ಇನ್ಫಾರ್ಮೇಷನ್ ಬೇಕು, 100% ಬೇಕು ಅನ್ನೋದು ಉದ್ದೇಶ ಇದ್ದರೆ ನಾನು ಹೇಳಿದ್ನಲ್ಲ VPPA ಫ್ಯಾಷನ್ಸು. ಸೊ ನೀವು ಎಲ್ಲೇ ಹೋಗಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಸೊ ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಹಾಕಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ಗೆ ಹೋಗು ಫಾಲೋ ಅಪ್ ಆಗ್ಬೋದು. ಸೊ ಡಿಸ್ಕ್ರಿಪ್ಷನ್ ಮುಂದೆ ಇನ್ಸ್ಟಾಗ್ರಾಮ್ ಐಡಿ, ಯೂಟ್ಯೂಬ್ ಚಾನಲ್ ಐಡಿ ಎಲ್ಲ ಹಾಕಿರ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಹೋಗಿ ನೀವು ಫಾಲೋ ಅಪ್ ಆಗ್ಬೋದು. ಇಫ್ ಇನ್ ಕೇಸ್ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಆ ಅಕೌಂಟಿಂದನೇ ಇದರಿಂದನೇ ಮೆಸೇಜ್ ಮಾಡಿ. ಸೊ ರಿಪ್ಲೈ ಕೊಡ್ತೀನಿ. ಸೊ ಓಕೆ ಗೈಸ್, ನಾನು ನಂಬರ್ ಕೂಡ ಹಾಕಿರ್ತೀನಿ, ಆಲ್ಮೋಸ್ಟ್ ಬಿಸ್ನೆಸ್ ಕಾಂಟ್ಯಾಕ್ಟ್ ನಂಬರು. ಸೊ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಥವಾ ವಾಟ್ಸಪ್ ಕೂಡ ಮಾಡ್ಬೋದು ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ. ಸೊ ಹೋಲ್ಸೇಲಿಗೆ ಬರಬೇಕು ಅನ್ನೋದೊಂದು ಟಾರ್ಗೆಟ್ ಇದೆ. ಬಟ್ ಹೋಲ್ಸೇಲಿಗೆ ಬರೋಕ್ಕೆ ಕೆಲವೊಂದು ಸ್ಟಾಕು ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಸ್ಟಾಕ್ ಅಪ್ಡೇಟ್ ಆಗಿದ ತಕ್ಷಣ ಹೋಲ್ಸೇಲ್ಗೂ ಕಾಲಿಡ್ತೀವಿ. ಸೊ ಇನ್ನೂ ತುಂಬ ಥರ ಇದೆ ಗೈಸ್. ಅದಕ್ಕೋಸ್ಕರ ಇನ್ನು ಈ ಮಂತ್ ಆಲ್ಮೋಸ್ಟ್ ಈ ಮಂತ್ 15th ಅಥವಾ ಈ ಮಂತ್ ಹಾಫ್ ಮಂತ್ ಅಥವಾ ಫುಲ್ ಮಂತ್ ನಾನು ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದಕ್ಕಿಂತ ಇದು ಪೀಕ್ ಮಂತ್ ಇದು. ಸೊ ಇವಾಗ ಈ ಮಂತ್ ಒಂದು ಸ್ವಲ್ಪ ಟಾರ್ಗೆಟ್ ಮಾಡಿದ್ರೆ ಈ ಮಂತಲ್ಲಿ ಒಂದು ಸ್ವಲ್ಪ ಸೇಲ್ಸ್ ಜಾಸ್ತಿ ಆದರೆ ನನಗೂ ಒಳ್ಳೆಯದು. ಸೊ ಅದಕ್ಕೋಸ್ಕರ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೋಸ್ಕರ ಚಾಲೆಂಜ್ನ ಪಾಸ್ ಮಾಡ್ತಾಯಿದ್ದೀನಿ. ಸೊ ಇಫ್ ಇನ್ ಕೇಸ್ ಸ್ಟಾಪ್ ಮಾಡೋಂಗಿದ್ರೆ ಮುಂದೆ ಯಾವ್ದಾರ ಒಂದು ವೀಡಿಯೋದಲ್ಲಿ 100% ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಸ್ಟಾಪ್ ಮಾಡ್ತೀನಿ. ಅಥವಾ ನನಗೆ ಗೈಸ್ ನನ್ನ ಉದ್ದೇಶ ಇನ್ನೂ ಬ್ಲಿಂಕಿಟಲ್ಲಿ ತುಂಬ ಥರ ಐಡಿಯಾ ಇದೆ, ತುಂಬ ಥರ ಮೆಸೇಜ್ ಇದೆ ಕೊಡೋದು. ಸೊ ಇನ್ನೂ ಬೇಜಾನಿದೆ ಮಾತಾಡೋದು. ಸೊ ಬಟ್ ನನಗೇನು ಅಂದರೆ ಟೈಮ್ ಸಿಗ್ತಾಯಿಲ್ಲ. ಸೊ ನೆನ್ನೆನೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ, ಮೀನ್ಸ್ 31st ವ್ಲಾಗು. ಸೊ ಅವತ್ತಿನ ದಿನವೇ ಸಂಜೆ ಇವತ್ತು ವೀಡಿಯೋ ಮಾಡ್ತಿರೋದು, ನಾಳೆಗೆ ಅಪ್ಲೋಡ್ ಮಾಡೋಕ್ಕೆ 1ನೇ ತಾರೀಕು. ಸೊ ಅದಕ್ಕೋಸ್ಕರ ತುಂಬ ಟೈಮ್ ಸಿಗ್ತಾಯಿಲ್ಲ. ನಾನು ಇನ್ನೂ ಒಂದು ಸ್ವಲ್ಪ ಸ್ಟಾಕ್ ಅಪ್ಡೇಟ್ ಆಗೋದು, ಸ್ಟಾಕ್ ಎಲ್ಲ ಇದು ಮಾಡೋದು, ಮತ್ತು ಒಂದು ಸ್ವಲ್ಪ ಆಫರ್ಸ್ಗಳು ಜಾಸ್ತಿ ಆದಾಗ ನಿಮಗೆ ಗೊತ್ತಿರುತ್ತೆ. ಸೊ ಬಿಸ್ನೆಸ್ಸಲ್ಲಿ ಆಫರ್ ಜಾಸ್ತಿ ಆದಾಗ ಎಲ್ಲ ಹೆಂಗೆ ಏನು ಮೇಂಟೈನ್ ಮಾಡೋದು ಎಲ್ಲ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಅಪ್ಲೋಡ್ ಆಗೇ ಆಗುತ್ತೆ ಡೈಲಿ ವ್ಲಾಗಲ್ಲಿ, ಏನಾರ ಒಂದು ಕಂಟೆಂಟ್ ಇಟ್ಕೊಂಡು ಮಾತಾಡ್ತೀನಿ. ಸೊ ಗೈಸ್ ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. Love you guys. Bye. Yeah.